ಬರ್ತ್ಡೇ ವಿಶ್ ಯು ಹ್ಯಾಪಿ ಬರ್ತ್ಡೇ ರಾಜನಿಗೆ ಸ್ನೇಹ ಸ್ಫೂರ್ತಿಗೆ ಕರುನಾಡ ಕೀರ್ತಿಗೆ ಹುಟ್ಟು ಹಬ್ಬದ ಶುಭಾಶಯ ನ್ಯಾಯ ನೀತಿ ಪ್ರೀತಿಗಾಗಿ ಎಂದೂ ಇದ್ದನು ನಾಡು ನುಡಿಯ ಸೇವೆ ಮಾಡಿದೇವಾದನು ನಮ್ಮ ನಿಮ್ಮೆಲ್ಲರ ಅತ್ತು ಮೆಚ್ಚಿನ ಯುವ ನಾಯಕ ಅಧ್ಯಕ್ಷರು ಇನ್ನೇನು ಬರ್ತಾ ಇದ್ದಾರೆ. ಹೌದಾ? ಏಕೆ? ಸರ್ಕಾರಿ ಸೇವೆ IPS ಇಂದ ರಾಜೀನಾಮೆ ಕೊಟ್ಟು ಸಾರ್ವಜನಿಕ ಜೀವನದಲ್ಲಿ ಪ್ರವೇಶ ಮಾಡಿದ ನಂತರ ಈ ದಿನ ನನ್ನ ಹುಟ್ಟುಹಬ್ಬ 24 ಮೇ. ತುಂಬ ಪ್ರೀತಿಯಿಂದ ಭಾಳ ಜನ ನನ್ನ ಸ್ನೇಹಿತರು, ಗೆಳೆಯರು, ಅತ್ಯಂತ ಹತ್ತಿರದ ಮಿತ್ರರು ಮತ್ತು ನಮ್ಮ ಅಕ್ಕಪಕ್ಕದಲ್ಲಿರೋ ಬಂಧುಗಳು ಎಲ್ಲರೂ ಬಂದು ನನಗೆ ಜನ್ಮದಿನಕ್ಕೆ ಹಾರೈಸೋಕ್ಕೆ ನಾನು ತುಂಬ ಚಿರಋಣಿಯಾಗಿದ್ದೀನಿ. ಇವರೇ ನಮ್ಮ ಬಲ. ಇವತ್ತು ನಾವು ಅಧಿಕಾರ ಬಿಟ್ಟು ಬಂದ ನಂತರನೂ ನಮ್ಮ ಮೇಲೆ ಅಷ್ಟು ಪ್ರೀತಿ ಇಟ್ಕೊಂಡು ನನ್ನಿಂದ ಏನೋ ಒಂದು ಸಮಾಜಕ್ಕೆ ಒಳ್ಳೇದು ಮಾಡಲೇಬೇಕು ನೀವು ನಿಮ್ಮ ಮುಂದಾಳತ್ವದಲ್ಲಿ ಅಂತ ಹೇಳಿ ಒಂದು ಸೂಚನೆ ಕೊಟ್ಟಿದ್ದಕ್ಕೆ ನನಗೆ ತುಂಬ ಧೈರ್ಯ ಬಂದಿದೆ. ನಾನು ಭಾಳ ಚಿರಋಣಿಯಾಗಿದ್ದೀನಿ ಮತ್ತು ಅವರ ಬಲ, ಅವರ ಸ್ನೇಹನೇ ನನ್ನ ಸಂಪತ್ತಂತ ನಾನು ತಿಳ್ಕೊಂಡಿದ್ದೀನಿ. ಧನ್ಯವಾದ. ಇಷ್ಟು ವರ್ಷ ನಮ್ಮ ಆತ್ಮೀಯ ಗೆಳೆಯರಾದಂಥ ಸನ್ಮಾನ್ಯ ಶ್ರೀ ಭಾಸ್ಕರ್ ಅವರು ಅಧಿಕಾರದಲ್ಲಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸುಮಾರು ಜನ ಹಲವಾರು ಬೇರೆ ಬೇರೆ ಜನ ಬರ್ತಾರೆ. ಆದರೆ ಇವರು ಮೊದಲಿಂದಲೂ ಇಟ್ಕೊಂಡಿರ್ತಕ್ಕಂಥ ಜನಗಳು ಇವ್ರಿಗೆ ಫ್ರೆಂಡ್ಸ್ ಅಂದರೆ ತುಂಬ ಇಷ್ಟ ಮತ್ತು ಪರ್ಮನೆಂಟ್ ಫ್ರೆಂಡ್ಸು. ಅವರು ಅಧಿಕಾರದಲ್ಲಿದ್ದರೂ ಅದೇ ಥರ ಇರ್ತಾರೆ, ಅಧಿಕಾರದಲ್ಲಿ ಇಲ್ಲದೇ ಇದ್ದರೂ ಅದೇ ಥರ ಇರ್ತಾರೆ. ಇವತ್ತು ಬಂದಿರತಕ್ಕಂಥ ಸ್ನೇಹಿತರೆಲ್ಲ ಇವರು ಎಷ್ಟು ಜನ ಇದ್ದಾರೆ, ತುಂಬ ಅವ್ರ ಜೊತೆ ಕೋವಿಡ್ ಟೈಮಲ್ಲಿ ತುಂಬ ಕೆಲಸ ಮಾಡಿದವರು. ಹಾಗಾಗಿ ಅವರು ಪೊಲೀಸ್ ಆಯುಕ್ತರಾಗಿದ್ದಾಗಲೂ ಕೂಡ ಕೆಲಸ ಮಾಡಿದ್ರು. ಅದು ತದನಂತರ ಅವರು ISD ಬಂದಾಗಲೂ ಕೆಲಸ ಮಾಡಿದ್ರು. ಅದಾದಮೇಲೆ ರೈಲ್ವೇಸಿಗೆ ಬಂದಾಗಲೂ ಕೆಲಸ ಮಾಡಿದ್ರು. ಅವೆಲ್ಲ ಸುಮಾರು ಜೊತೆಗೆ ಒಟ್ಟಿಗೆ ಕೆಲಸ ಮಾಡಿದ್ರು. ಹಾಗಾಗಿ ಭಾಸ್ಕರ್ ಅವರು ನಾವು ಯಾವುದೇ ಒಂದು ಪಕ್ಷ ಪಾರ್ಟಿ ಅವರು ರಾಜಕೀಯ ಸಪರೇಟು, ನಾವೆಲ್ಲ ಆತ್ಮೀಯ ಗೆಳೆಯರಾಗಿ ಬಂದಿರೋದಕ್ಕಿಂತ ಇವತ್ತು ಅಷ್ಟೇ ಅವರು ನಮ್ಮೆಲ್ಲರ ಜೊತೆ ಇದ್ದಾರೆ. ಅವ್ರಿಗೆ ದೇವರು ಇದೇ ಥರ ಚೆನ್ನಾಗಿ ನಗರಂತ ಒಳ್ಳೆ ಆರೋಗ್ಯ ಕೊಟ್ಟು ಜನಸೇವೆ, ಜನಾರ್ದನ ಸೇವೆಯಿಂದ ನಂಬಿ ಹೋಗಿದ್ದಾರೆ. ಒಳ್ಳೆಯದಾಗಲಿ ಅಂತ ಬಯಸ್ತೀವಿ. ಆದರೆ ಒಬ್ಬ ಒಳ್ಳೆಯ ಮಿತ್ರ ಅಪರಿಚಿತವಾಗಿ ಬಂದು ಆತ್ಮೀಯರಾಗಿ ಹೋಗುವಾಗ ನೆನಪೊಂದೇ ಮಧುರ ಕಾಣಿಕೆ ಅಂತ ಆ ಥರ ಒಬ್ಬ ಒಳ್ಳೆ ಸ್ನೇಹಿತರು. ಅವ್ರಿಗೆ ಒಳ್ಳೆಯದಾಗಲಿ ಅಂತ ತುಂಬ ಹೃದಯದಿಂದ ನಾವು ಅವ್ರಿಗೆ ವಿಶ್ ಮಾಡ್ತೀವಿ. ಹೇಳಿ ಸರ್.